ದೊಡ್ಡಣ್ಣವರು ಇಲ್ಲೇ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರಲ್ಲ, ತುಂಬ ಅಷ್ಟೇ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾರೆ. ಸೊ ಅವರಿಗೆ ಮಹಾರಾಣಿ ಹಸ್ತಕೃಷ್ಣ ಪರವಾಗಿ ಎಲ್ಲರೂ ಕೂಡ ಸ್ವಾಗತ ಮತ್ತು ಸುಸ್ವಾಗತ ಬಯಸೋಣ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಳ್ಳೆಯ ಒಂದು ಜಾಬ್ ಅವರಿಗಿರ್ತಕ್ಕಂಥ ಸ್ಥಾನ ಎಲ್ಲರೂ ಅಲ್ವಾ. ಅಂಥವರು ನಮ್ಮಲ್ಲಿ ಉಪನ್ಯಾಸ ಹೇಳ್ಕೊಡ್ತಕ್ಕಂಥ ಪ್ರೊಫೆಸರ್ ಹೇಳ್ಕೊಡೋದಕ್ಕೆ ನಮ್ಗೆ ಹೆಮ್ಮೆ ಇದೆ, ಖಂಡಿತ ಹೆಮ್ಮೆ. ಹಾಗಾಗಿ ಅಭ್ಯರ್ಥವಾಗಿ ಗುರುಗಣ್ಯ ಇಲ್ಲ, ಸುಮ್ಮನೆ ಹೇಳ್ಕೊಳ್ಳೋಕೆ ಕೇಳ್ತಾ ಇಲ್ಲ. ಕೊನೆ 20 ಪ್ರಶ್ನೆ ನೋಡ್ತಾ ಇದ್ದೀನಿ ನಾನು. ಯಾವತ್ತೂ ಕೂಡ ನಮಗೆ ಬೇರೆ ಕಾಲದಲ್ಲಿ ನಾವು ಇದು ನೋಡಿದ್ವಿ, ಯಾವುದೋ ಫಂಕ್ಷನ್ ಆಗ್ತಾಗ ಈ ವಿಸಿಲ್ ಕಂಟ್ರೋಲ್ ಮಾಡೋದೇ ಕಷ್ಟ ಆಗುತ್ತೆ. ನಮ್ಮಲ್ಲಿ ಅಮ್ಮ ವಿಸಿಲ್ ಹಾಕೋ ಅಂತ ಹೇಳ್ಬೇಕು, ಡಿಸಿಪ್ಲಿನ್ ಬೇರೆ ಫಂಕ್ಷನ್ ಆಗುತ್ತೆ, ಸಿನ್ಸಿಯರಾಗಿ ಇರ್ತೀರಪ್ಪ. ನಿಮ್ಮೆಲ್ಲರೂ ಕೂಡ ನಾನು ಅಣ್ಣ ಅಂತ ಕರಿಬೋದು, ಪುಟ್ಟಣ್ಣ ಅಂತ ಕರೆದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಸಿನಿಮಾ ಪ್ರಮೋಷನ್ ಆಗುತ್ತೆ. ಸಿನಿಮಾ ಹೆಸರು ಇವ್ರು ದೊಡ್ಡಣ್ಣ ಇನ್ನೇನು ಕೇಳಿದ್ರು 7 ಸಿನಿಮಾಸು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ. ಆಮೇಲೆ ಈ ಸಿನಿಮಾದಲ್ಲಿ 2 ಸಾಂಗ್ಸ್ ಇದೆ. ಒಂದು ಮೈ ಡಿಯರ್ ದೊಡ್ಡಣ್ಣ ಅಂತ ಒಂದು ಸಾಂಗು, ಇನ್ನೊಂದು ಸ್ನಾನ ಮಾಡುವಂಥ ಒಂದು ಸಾಂಗು. ಸ್ನಾನ ಮಾಡುವಂಥ ಒಂದು ಸಾಂಗು. ಆ ಸೆಕೆಂಡ್ ಸಾಂಗು ಡ್ರೀಮ್, ಅಂದರೆ ಇವಾಗ ಹುಡುಗಿಯರು ಅವರ ಡ್ರೀಮ್ ಬಾಯ್ನ ನೆನೆಸ್ಕೊಂಡು ಏನು ಹಾಡಾಡ್ತಿದ್ದಾರಲ್ವಾ, ಆ ಥರ ಸಾಂಗ್ಸ್ ಇರ್ತಾವಲ್ಲ, ಆ ಥರದ್ದು ಒಂದು ಸಾಂಗ್ ಸ್ನಾನ ಮಾಡುವ ಅಂತ. ಅದನ್ನು ಇವತ್ತು ಸರ್ ಕಡೆಯಿಂದ ನಾವು ರಿಲೀಸ್ ಮಾಡಬೇಕಂತ ಅನ್ಕೊತಾ ಇದ್ದೀವಿ. ಸರ್ ಒಂದ್ಸಲಿ ಇವತ್ತು ರಿಕ್ವೆಸ್ಟ್ ಮಾಡಿಕೊಂಡ್ರೆ ಹೇಳ್ತಾರೆ. ಸ್ನಾನ ಮಾಡುವ ಸಾಂಗು ಇವತ್ತು ದೊಡ್ಡನ ಪುಟ್ಟನ ಸಾಂಗು ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರ ಕಡೆಯಿಂದ ಸರ್ಗೆ ಒಂದು ರಿಕ್ವೆಸ್ಟು. ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದರೆ ಸರು ಹೇಳ್ತಾರೆ ರಿಲೀಸ್ ಆಗಲಿ ಅಂತ. ಕೇಳಿಸ್ಕೊಂತೀರಾ? ಇಂಟ್ರೆಸ್ಟ್ ಕೇಳಿಸ್ಕೊಂತೀರಾ? ಆಮೇಲೆ ನೀವು ಆಡ್ತೀರಾ? ನೋಡಿ, ವಿಜಯ ಆಡಿಯೋದಲ್ಲಿ ಸ್ನಾನ ಮಾಡುವಂಥ ಸಾಂಗು ರಿಲೀಸ್ ಆಗಿದೆ. ಎಲ್ಲರೂ ನೋಡಿ. ನಿಮ್ಮ ಸರ್ ಅಂದರೆ ವೈಸ್ ಚಾನ್ಸಲರ್ ಸರ್ ಗೋವಿಂದಪ್ಪ ಸರ್ ಕಡೆಯಿಂದ ರಿಲೀಸ್ ಆಗಿರೋ ಒಂದು ಸಾಂಗ್ ಅದು. ಅದನ್ನು ಇದೇ ಥರನೇ ನಾವೆಲ್ಲ ಕಡೆ ಪ್ರಮೋಟ್ ಮಾಡ್ತೀವಿ. ಮೇನು ನಾವು ಈ ಕಾಲೇಜಿಗೆ, ಮಹಿಳಾ ಕಾಲೇಜಿಗೆ ಬರೋದಕ್ಕೆ ರೀಸನ್ ಏನಂದರೆ, ನಮ್ಮ ಸಿನಿಮಾದ ಕಂಟೆಂಟು ಈ ವುಮೆನ್ ಎಂಪವರ್ಮೆಂಟ್ ಅಂದರೆ ಮಹಿಳಾ ಸಬಲೀಕರಣ, ಆಮೇಲೆ ಮಹಿಳಾ ಸಶಕ್ತೀಕರಣದ ಬಗ್ಗೆನೇ ಇರೋದು ಮೇನ್ ಕಂಟೆಂಟ್. ಇವಾಗ ಸಮಾಜದಲ್ಲಿ ಏನು ನಡೀತಾ ಇದೆ, ಏನು ಮಹಿಳಾ ಸಬಲೀಕರಣ, ಮಹಿಳಾ ಸಶಕ್ತೀಕರಣ ಅಂದರೆ ಇವಾಗ ಸಮಾಜದಲ್ಲಿ ಏನು ನಡೀತಾ ಇದೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅನ್ಕೊಳ್ಳೋಣ. ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಅನ್ನೋನ್ ಪರ್ಸನ್ಸ್ಗಳು ರಿಕ್ವೆಸ್ಟ್ ಕಳಿಸ್ತಿರ್ತಾರೆ, ಫ್ರೆಂಡ್ ರಿಕ್ವೆಸ್ಟ್ ಅಂತೆಲ್ಲ ಕಳಿಸ್ತಿರ್ತಾರಲ್ವಾ. ಅನ್ನೋನ್ ಪರ್ಸನ್ಸ್ಗಳ ಜೊತೆಗೆ ಆ ಥರ ಮೆಸೇಜ್ ಮಾಡೋದ್ರಿಂದ ಪ್ಲಸ್ ಏನಾಗುತ್ತೆ ಮತ್ತು ಮೈನಸ್ ಏನಾಗುತ್ತೆ. ಇವಾಗ 18 to 23 ಏಜ್, ಇದನ್ನು ನಾವು ಒಂದು ಅನ್ಸರ್ಟನ್ ಏಜ್ ಅಥವಾ ಚಂಚಲ ಮನಸ್ಸು ಅಂತ ಏನು ಕರಿತೀವಲ್ವಾ. ಈ ಟೈಮಲ್ಲಿ ತುಂಬ ಜನ ನಮಗೆ ಪರಿಚಯ ಆಗ್ತಾರೆ. ಅದರಲ್ಲಿ ಉಪಯೋಗ ಆಗುವಂಥ ಪರಿಚಯಗಳು ಹಲವಾರು ಇರ್ತವೆ, ಉಪಯೋಗ ಆಗದೇ ಇರುವಂಥ ಪರಿಚಯಗಳು ಹಲವಾರು ಇರ್ತವೆ. ಆ ಥರದ ಒಂದು ಪರಿಚಯ ಆದಾಗ ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳನ್ನ ನಾವು ಈ ಥರ ಇನ್ಸ್ಟಾಗ್ರಾಮು ಅಥವಾ ಫೇಸ್ಬುಕ್ ಥ್ರೂ ಪರಿಚಯ ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೋಬೇಕು. ಆ ವ್ಯಕ್ತಿಗಳನ್ನ ಹಿನ್ನೆಲೆ ತಿಳ್ಕೊಂಡು ಅವ್ರ ಜೊತೆ ಮೆಸೇಜ್ ಮಾಡೋದಾಗಲಿ ಇದಾಗಲಿ ಮೂವ್ ಮಾಡಬೇಕು ಅಂತ ಒಂದು ಅವೇರ್ನೆಸ್ ಮೂಡಿಸೋದಕ್ಕೆ ನಮ್ಮ ಡೈರೆಕ್ಟರ್ ಆಗಿರುವಂಥ ವಿಜಯ್ ಕುಮಾರ್ ಸರ್ ಈ ಥರ ಒಂದು ಮಹಿಳಾ ಕಾಲೇಜಿಗೆ ಬರೋಣ ಅಂತ ಹೇಳಿ ಇದು ಮಾಡಿದ್ದು. ಇದು ಅವರ ಐಡಿಯಾ. ನನಗೆ ಇಲ್ಲಿ ಬಂದ ಮೇಲೆ ಅನಿಸ್ತಾ ಇದೆ, ನಿಜವಾಗ್ಲೂ ನಮ್ಮ ವಿಜಯ್ ಸರ್ ಅವ್ರು ಅಂದ್ಕೊಂಡಿರುವಂಥದ್ದು ನಿಜವಾಗಿದೆ. ಅಂದರೆ ಅವ್ರದ್ದು ನಮಗೆ ಸಾರ್ಥಕ ಅನ್ನಿಸ್ತಾ ಇದೆ. ಯಾಕಂದರೆ ಮಹಿಳೆಯರಿಗೆ ಹೇಳ್ತಾ ಇದ್ವಲ್ವ ನಾವು, ಅಂದರೆ ನಮ್ಮ ಏಜ್ ಗ್ರೂಪ್ನವ್ರಿಗೆ ಹೇಳ್ತಾ ಇದ್ವಲ್ವಾ ನಮ್ಮ ಸಿನಿಮಾದ ಬಗ್ಗೆ. ದಯವಿಟ್ಟು ನಾಳೆ ಸಿನಿಮಾಸ್ ಕಪಾಲಿ ಮಾನಲ್ಲಿ ಸಾಯಂಕಾಲ 4 ಗಂಟೆಗೆ ಶೋ ಇರುತ್ತೆ, ನೋಡಿ ಒಂದು ಸಪೋರ್ಟ್ ಮಾಡಿ. ಇದರಿಂದ ಆಫ್ಟರ್ ಕೊರೋನಾ ಇದು ಎಷ್ಟು ಕೆಟ್ಟ ಹೋಗಿದೆ ಅಂತ ಗೊತ್ತಿಲ್ಲ. ಇದು ನೋಡಿ 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 ಚಿಕ್ಕ ಹುಡುಗರಿಂದ ಎಲ್ಲರೂ ಕೆಟ್ಟ ಹೋಗಿದ್ದಾರೆ. ಅದಕ್ಕೆ ಮುಂಚೆ ಎಷ್ಟು ಚೆನ್ನಾಗಿರ್ತೀವಿ ನಾವು. ಇದು ಬಂದ ಮೇಲೆ ಪಕ್ಕದಲ್ಲಿ ಅಮ್ಮ ಇದ್ರೂ ನಾವು ಮಾತಾಡಲ್ಲ. ಕರೆಕ್ಟಾ?
ಅಪ್ಪ ಇದ್ರೂ ಮಾತಾಡಲ್ಲ. ಇದೇ ನಾವು ಚಿಕ್ಕ ಹುಡುಗರು ಇರುವಾಗ ಈ ಥರ ರಜಾ ಬಂದರೆ ಎಲ್ಲರೂ ಆಡ್ತಾ ಇದ್ವಿ ಬೀದಿಗೆ. ಇವಾಗ ಬೀದಿಯಲ್ಲಿ ಒಬ್ಬರು ಇರಲ್ಲ, ಎಲ್ಲ ಸೆಲ್ಲಲ್ಲೇ ಇರ್ತೀವಿ. ಎಷ್ಟು ಕೆಟ್ಟೋಗಿದ್ದೀವಿ ನೋಡಿ. ನೀವು ಒಳ್ಳೇದು ಇದೆ, ಕೆಟ್ಟದ್ದು ಇದೆ, ಕರೆಕ್ಟಾ? ನಾವು ಒಳ್ಳೇದು ಮಾತ್ರ ಮಾಡ್ಕೊಳ್ಳೋಣ, ಕೆಟ್ಟದ ಜಾಗ ಕೊಡಬೇಡಿ. ಈ ಸಿನಿಮಾ ಏನು ದೊಡ್ಡಣ್ಣ ಪುಟ್ಟಣ್ಣ ಅನ್ನೋದೇನು ಗೊತ್ತಾ? ಲೇಡೀಸ್ ಬಂದು ಸೆಲ್ ನೋಡ್ಬಿಟ್ಟು ಯಾರೋ ಬಂದು ಈ ಥರ ನೋಡಿರ್ತೀರ ನೀವು. ಎಷ್ಟು ಸೆಲ್ಲಿಂದ ಎಷ್ಟು ಲೈಫ್ ಫಾಲೋ ಆಗಿದೆ ನಿಮಗೆ ಗೊತ್ತು. ಚೆನ್ನಾಗಿ ಮಾತಾಡ್ತಾರೆ ನಿಮ್ಮ ಹತ್ರ. ಬಂದು ಲವ್ ಮಾಡೋಣ ಹಂಗೆ ಹಿಂಗೆ ಏನಾದ್ರು ಮಾಡಿ ನಾನು ಲೈಫ್ ಫಾಲೋ ಮಾಡಿಬಿಟ್ಟು ಸೆಲ್ಲಿಂದ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆ ಥರ ಕಥೆನ ಇವಾಗ ಈ ದೊಡ್ಡಣ್ಣ ಪುಟ್ಟಣ್ಣ ಸೆಲ್ಲಿಂದ ನೋಡಿ ಇವರು ನಮ್ಮ ಹೀರೋಯಿನ್ಸು ಲವ್ ಮಾಡ್ತಾರೆ ಇಬ್ಬರನ್ನ. ಅವ್ರು ಏನು ಸೆಟ್ಟಿಂಗ್ ಮಾಡ್ತಾರೆ ಅವ್ರಿಗೇನು ಎತ್ಕೊಂಡು ಹೋಗಿ ಎಲ್ಲೋಗಿ ಬಿಡ್ತಾರೆ. ಅದು ಗೊತ್ತಾದ ಮೇಲೆ ಪೊಲೀಸ್ ಅವ್ರು ಬಂದು ಅದನ್ನು ಕಾಪಾಡ್ತಾರೆ. ಅವ್ರ ಜೀವ ಕಾಪಾಡ್ತಾರೆ, ಅವ್ರ ಮಾನ ಕಾಪಾಡ್ತಾರೆ. ಇದೇ ಸ್ಟೋರಿ. ಅದಕ್ಕೋಸ್ಕರ ನಾವು ಲೇಡೀಸ್ ನಿಮ್ಮ ಕಾಲೇಜಿಗೆ ಬಂದಿದ್ದ ಕಾರಣನೇ ಇದೇ, ಲೇಡೀಸ್ಗೆ ಅವೇರ್ನೆಸ್ ಬರಬೇಕು. ಬ್ರದರ್ ನಾವು ಬಂದು ನಿಮ್ಗೆ ಯಾರು ಬಂದು ಕೇಳಲ್ಲ, ನೀವು ನೋಡ್ತೀರಾ. ಆದರೆ ಎಲ್ಲ ಸಿನಿಮಾಗಳು ನೋಡಲ್ಲ, ಸೆಲೆಕ್ಟ್ ಮಾಡಿ ನೋಡ್ತೀರಾ. ಆದರೆ ಈ ಸಿನಿಮಾ ನೋಡಿ ನಮಗೆ ಈ ಥರ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಸಾರಿಗೆ ಭಾಳ ಧನ್ಯವಾದಗಳು. ವಿಶೇಷ ಟೈಮ್ ಕೊಟ್ಟು ನಮ್ಗೆ ನೋಡಿ. ವಿಜಯ ಆಡಿಯೋಸಲ್ಲಿದೆ, ಸ್ನಾನ ಮಾಡದೆ ಹೋಗಿದೆ. ಅದು ನಿಮಗೆ ಚೆನ್ನಾಗಿರುತ್ತೆ ನೋಡಿ. ಸಿನಿಮಾದಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾಳೆ ಮುಗಿಸ್ಕೊಂಡು ಬಂದು ನೋಡಿ. ಇನ್ನೂ ಇಲ್ಲಿ ಯಲಹಂಕದಲ್ಲಿ ಇದೆ ಗೌಡ ಮಹಲ್, ಆಮೇಲೆ ಗೋಪಾಲನ್ ಮಹಲ್ ಮೈಸೂರು ರೋಡಲ್ಲಿದೆ, ಯಶವಂತಪುರ ಕಡೆ ಇದೆ. ಎಲ್ಲ ಕಡೆಯೂ ರಿಲೀಸ್ ಆಗಿದೆ. ನಿಮ್ಗೆ ಹತ್ರ ಆದದಕ್ಕೆ ಹೇಳ್ಬೇಕಪ್ಪ. ನೋಡಿ ಎಲ್ಲರೂ ಆನಂದ ಮಾಡಿ ನೋಡಿ. ನಾವು ಹೇಳಿದ್ದು ಕರೆಕ್ಟಾ ಸುಳ್ಳ ಅಂತ ನಾವು ಪ್ರಮೋಷನ್ಗೋಸ್ಕರ ಬರಿಲ್ಲ, ನಿಮ್ಗೆ ಅವೇರ್ನೆಸ್ ಕೊಡೋಣ ಅಂತ ಬಂದಿದ್ದು. ಇದರಿಂದ ಎಷ್ಟು ತೊಂದರೆ ಇರೋದು ನೀವೇ ಮನಸಾರ ನೀವೇ ತಿಳ್ಕೊಂಡು ಮಾಡಿ. ನಾವು ಏನಾದರೂ ಮಾತಾಡೋದು ತಪ್ಪಾಗಿ ತಗೊಂಡ್ಬೇಡಿ. ಇದರಿಂದ ಅವೇರ್ನೆಸ್ ಬರಬೇಕಂತ ಸಿನಿಮಾ ಕಟ್ಟಿದ್ದೀವಿ. ಬನ್ನಿ ನೋಡಿ. ನಮ್ಮಿಂದ ನಾವು ಸಿನಿಮಾ ತೆಗೆಯೋ ಮೈನ್ ಏನು ಗೊತ್ತಾ? ದುಡ್ಡುಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ನಮ್ಮ ಸಿನಿಮಾ ನೋಡಿ ಒಂದು ಇಬ್ಬರಾದ್ರೂ ಚೇಂಜ್ ಆಗಬೇಕು, ಜೀವನದಲ್ಲಿ ಒಳ್ಳೆಯ ಸ್ಥಾನ ಹೋಗ್ಬೇಕು ಅನ್ನೋದಕ್ಕೋಸ್ಕರ ಸಿನಿಮಾ ನಾವು ತೆಗಿತಾ ಇರೋದು. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಬಂದು ನೋಡಿ. ಈ ಅವಕಾಶ ಕೊಟ್ಟಿದ್ದ ಕಾಲೇಜ್ ಪ್ರಿನ್ಸಿಪಲ್ ಅವ್ರಿಗೆ